ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಈಗ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ಹಣ ಬಳಕೆಯಾಗಿದೆ ಅಂತಕ್ಕಂಥದ್ದು ಆರೋಪ. 21 ಕೋಟಿ ಫೋಟೋ ರಿಕವರಿ ಮಾಡಿದ್ರು ಇಡಿ ಅಧಿಕಾರಿಗಳು. ನಾಗೇಂದ್ರ ಅವರ PA ಗೋವರ್ಧನ್ ಮೂಲಕ ಹವಾಲಾ ಹಣ ಹಂಚಿಕೆಯಾಗಿತ್ತು. ಹವಾಲಕ್ಕೆ ಬಳಸಿದ್ದ 20 ಕೋಟಿ ರೂಪಾಯಿ ಫೋಟೋ ಇಡಿಗೆ ಲಭ್ಯವಾಗಿದೆಯಂತೆ. ಕಂತೆ ಕಂತೆ ಹಣ ರಾಶಿ ಮಾಡಿರೋ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ರಾಶಿ ರಾಶಿ ಹಣ ಗುಡ್ಡೆ ಹಾಕಿದ ಫೋಟೋ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ಓಕೆ, ಇದೇ ದೊಡ್ಡ ಸಾಕ್ಷಿನ. ಹಾಗಾದರೆ ಒಂದು ಕಡೆ 20 ರೂಪಾಯಿದು ಒಂದು ಫೋಟೋ ತೆಗೆದು ಸರ್ಕ್ಯುಲೇಟ್ ಮಾಡಿದ್ದು, ಇನ್ನೊಂದು ಕಡೆ ಇಲ್ಲಿ ನೋಡಿ ಕಂತೆ ಕಂತೆ ಹಣವನ್ನು ಜೋಡಿಸಿಟ್ಟಿರ್ತಕ್ಕಂಥದ್ದು. ಎಲೆಕ್ಷನ್ ಟೈಮ್ನಲ್ಲಿ ಹಣ ಖರ್ಚು ಮಾಡ್ತಾರೆ. ಇದು ಗೊತ್ತಿರುವ, ಎಲ್ರಿಗೂ ಗೊತ್ತಿರುವ ಸತ್ಯ ಇದು. ಇದರಲ್ಲೇನು ಯಾರನ್ನು ಕೇಳಿದ್ರು ದುಡ್ಡು ಖರ್ಚು ಮಾಡದೆ ಎಲೆಕ್ಷನ್ ಗೆದ್ದರು ಅಂತಂದರೆ ಈಗಿನ ಕಾಲದಲ್ಲಿ ಇಟ್ ಈಸ್ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ದುಡ್ಡು ಹಂಚಿಕೆ ಆಗಿರುತ್ತೆ, ಬಟ್ ಆ ದುಡ್ಡು ಯಾವುದು ಅಂತಕ್ಕಂಥದ್ದು ಮುಖ್ಯ ಅಷ್ಟೇ. ಹಾಗಾದರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ದುಡ್ಡು ಹಂಚಿಕೆ ಆಗಿದೆ, ಬೇರೆ ಲೋಕಸಭಾ ಚುನಾವಣೆಯಲ್ಲಿ ಯಾರೂ ದುಡ್ಡೇ ಕೊಟ್ಟಿಲ್ಲ ಅಂತ ಯಾರಾದರೂ ಅಂದ್ಕೊಂಡ್ರೆ ಅವ್ರನ್ನ ಮೂರ್ಖರು ಅಂತ ಕರಿಬೇಕಾಗುತ್ತಷ್ಟೇ. ಹಂಚಿಕೆ ಆಗಿದೆ. ಎಲ್ಲ ಚುನಾವಣೆಯಲ್ಲೂ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲೇ ದುಡ್ಡು ಹಂಚ್ತಾರೆ, ಒಂದೊಂದು ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ದುಡ್ಡು ಹಂಚ್ತಾರೆ. ಅಂಥದ್ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹಂಚಲ್ಲ ಅಂತ ಯಾರಾದರೂ ಹೇಳ್ಬಿಡ್ಲಿ, ಎಲೆಕ್ಷನ್ ಕಮಿಷನ್ ಅವ್ರು ಹೇಳ್ಬಿಡ್ಲಿ ನೋಡೋಣ, ಹಾಗೇ ಆಗುತ್ತೆ. ಬಟ್ ಈ ದುಡ್ಡು ಯಾವುದು? ಬಳ್ಳಾರಿ ಲೋಕಸಭಾ ಚುನಾವಣೆ ಖರ್ಚು ಮಾಡಿರೋ ದುಡ್ಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡ. ಸತ್ಯ ಗೊತ್ತಾಗಬೇಕಾದ್ರೆ ಇಷ್ಟೇ ವಿಚಾರ, ಇನ್ನೇನೂ ಇಲ್ಲ. ಈ ಫೋಟೋ ಕಂತೆ ಹಣ ಫೋಟೋ ತೆಗೆದು ಯಾರಿಗೋ ಕಳಿಸಿರ್ಬೋದು ವಾಟ್ಸಪ್ಪಲ್ಲಿ, ಅವರು ಅದನ್ನು ಇವರು ರಿಕವರಿ ಮಾಡ್ಕೊಂಡಿರ್ತಾರೆ, ಯಾವುದ್ರಲ್ಲಿ ರಿಟ್ರೀವ್ ಮಾಡ್ಕೊಂಡಿರ್ತಾರೆ, ಮೊಬೈಲ್ನಲ್ಲೋ ಲ್ಯಾಪ್ಟಾಪ್ನಲ್ಲೋ ರಿಟ್ರೀವ್ ಮಾಡ್ಕೊಂಡಿರ್ತಾರೆ. ಬಟ್ ಇದೊಂದನ್ನೇ ಆಧಾರವಾಗಿಟ್ಕೊಂಡು ನಾವು ಎಲ್ಲರನ್ನೂ ಅರೆಸ್ಟ್ ಮಾಡಿಬಿಡ್ತೀವಿ, ಸಂಸದರನ್ನ ಅರೆಸ್ಟ್ ಮಾಡಿಬಿಡ್ತೀವಿ, ಶಾಸಕರನ್ನ ಅರೆಸ್ಟ್ ಮಾಡಿಬಿಡ್ತೀವಿ ಅನ್ನೋದಕ್ಕೂ ಬರಲ್ಲ. ಅವರೆಲ್ಲ ಜನರಿಂದ ಎಲೆಕ್ಟ್ ಆಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು. ಹಾಗೆಲ್ಲ ವಿತೌಟ್ ಎನಿ ಎವಿಡೆನ್ಸ್ ಟಚ್ ಮಾಡೋಕ್ಕಾಗಲ್ಲ. DK ಶಿವಕುಮಾರ್ ವಿಚಾರದಲ್ಲಿ ಬಲವಾದ ಸಾಕ್ಷಿ ಇತ್ತು, ಹಾಗಾಗಿ ಜೈಲಿಗೆ ಕಳಿಸಿದರು. ಬಟ್ ಇಲ್ಲಿ ಹಂಗಾಗಲ್ಲ. ನಾಗೇಂದ್ರ ವಿಚಾರದಲ್ಲೂ ಬಲವಾದ ಸಾಕ್ಷಿ ಇತ್ತು, ಇವರ ವಿಚಾರದಲ್ಲೂ ಸಾಕ್ಷಿಗಳಿದ್ದರೆ ಆಗ ಅವ್ರ ಕ್ರಮ ತಗೋಬೋದು, ಯಾರನ್ನು ಬೇಕಾದರೂ ಅರೆಸ್ಟ್ ಮಾಡ್ಬೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಚುನಾವಣೆ ನಡೆದು 1 ವರ್ಷ ಆಗೋಗಿದೆ. ಇವ್ರುಗಳ ಮನೆಯಲ್ಲಿ ಏನಾದರೂ ಎವಿಡೆನ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ಳೋದೇ ನನ್ನ ಪ್ರಕಾರ ತಪ್ಪು. ಬಟ್ ಸ್ಟಿಲ್ ದಾಳಿ ನಡೆದಿದೆ. ಈಗ ಇವ್ರಿಗೇನೋ ದೊಡ್ಡ ಸಾಕ್ಷಿ ಸಿಕ್ಕಿದೆ, ಅದರ ಆಧಾರದ ಮೇಲೆ ದಾಳಿ ನಡೆದಿದೆ ಅನ್ನೋದೇ ಆದರೆ ಆ ಸಾಕ್ಷಿ ಏನು? ಕೇವಲ ಈ ಫೋಟೋಗಳು, 20 ರೂಪಾಯಿದೊಂದು ಕಂತೆ ಹಣದೊಂದು ಫೋಟೋ, ಇದನ್ನು ಆಧಾರವಾಗಿಟ್ಟುಕೊಂಡೇ ದಾಳಿ ನಡೆದಿದೆ ಅಂತೀರಾ, ಹೇಗೆ? ಖಂಡಿತ ಅರವಿಂದ್, ಯಾಕಂದರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಡಿಜಿಟಲ್ ಎವಿಡೆನ್ಸ್ಗಳ ಮೇಲೆ ಅತಿ ಹೆಚ್ಚು ಒತ್ತನ್ನು ಕೊಡುವಂಥದ್ದು ತಮ್ಮ ತನಿಖೆಯಲ್ಲಿ. ಯಾಕೆಂದರೆ ಇದುವರೆಗೂ ಕೂಡ ಅಂದರೆ ಈ ಹಗರಣ ಬೆಳಕಿಗೆ ಬರ್ತದೆ, ಹಗರಣ ಬೆಳಕಿಗೆ ಬಂದಾಗ 20 ಜನ ಆರೋಪಿಗಳನ್ನು ಬಂಧನಕ್ಕೊಳಪಡಿಸ್ತಾರೆ. ಅದಾದ ನಂತರ ಅವ್ರನ್ನೆಲ್ಲರೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಇರಿಸಲಾಗಿತ್ತು. ಪೊಲೀಸ್ ಕಸ್ಟಡಿಯಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಈ ಹಣ ಎಲ್ಲೆಲ್ಲಿಗೆ ಹೋಯಿತು ಮತ್ತು ಯಾವ್ಯಾವ ಮೂಲಕ ಟ್ರಾನ್ಸಾಕ್ಷನ್ ಆಯಿತು, ಅದಕ್ಕೆ ರೂಪುರೇಷೆಗಳೇನು, ಇವೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕಲೆ ಹಾಕಿದರು. ಆದರೆ ಈ 3 ಜನ ಶಾಸಕರು ಮತ್ತು MP ಏನಿದ್ರು, ತುಕಾರಾಮ್ ಏನಿದ್ರು, ಅವರ ಹೇಳಿಕೆಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ಅವ್ರನ್ನ ನೋಟಿಸನ್ನು ಕೊಟ್ಟು ಅಥವಾ ಸಮನ್ಸನ್ನು ಮಾಡಿ ವಿಚಾರಣೆಗೆ ಕರೆದ್ರೆ ಒಂದಷ್ಟು ವಿಚಾರಗಳನ್ನು ಮರೆಮಾಚುವಂಥ ಸಾಧ್ಯತೆಗಳಿರ್ತವೆ. ಆ ಸಾಧ್ಯತೆಗಳಿರೋ ಹಿನ್ನೆಲೆಯಲ್ಲಿ ದಾಳಿ ಮಾಡಿ ಅಲ್ಲಿ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕು, ಅಲ್ಲಿ ಮಾಹಿತಿಗಳನ್ನು ಕಲೆ ಹಾಕಬೇಕು ಅಂತೇಳಿ ಇಡಿ ಅಧಿಕಾರಿಗಳು ತಯಾರಿಯನ್ನು ಮಾಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ಈಗ ಕಾರ್ಯಾಚರಣೆಯನ್ನು ಕೂಡ ಮಾಡಿರುವಂಥದ್ದು. ಯಾಕೆಂದರೆ ನೀವು ಹೇಳಿದಂತೆ 1 ವರ್ಷ ಆಗಿದೆ ಚುನಾವಣೆ ಆಗಿ. ಅದೇ ಸಂದರ್ಭದಲ್ಲಿ ಹಗರಣ ಬೆಳಕಿಗೆ ಬಂದಿದೆ, SIT ತನಿಖೆ ಮಾಡಿದೆ, ಇಡಿ ತನಿಖೆ ಮಾಡಿದೆ, CBI ತನಿಖೆ ಮಾಡ್ತಾ ಇದ್ದಾರೆ. ಇವೆಲ್ಲ ತನಿಖೆ ಮಾಡಿದ್ರು ಕೂಡ ಯಾವೊಬ್ಬ ಆರೋಪಿಯೂ ಕೂಡ ಮನೆಯಲ್ಲಿ ತನ್ನ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡಿರೋದಿಲ್ಲ. ಆದರೆ ಡಿಜಿಟಲ್ ಎವಿಡೆನ್ಸ್ಗಳೇನಿತ್ತು, ಆ ಡಿಜಿಟಲ್ ಎವಿಡೆನ್ಸ್ಗಳನ್ನ ಯಾರು ಕೂಡ ಎರೇಸ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಕ್ರೋಢೀಕರಿಸಿಕೊಂಡಿರುವಂಥದ್ದು. ಈಗ ನೀವು ಪಬ್ಲಿಕ್ ಟಿವಿ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. 20 ರೂಪಾಯಿ ನೋಟನ್ನು ಇಟ್ಕೊಂಡು ಹವಾಲದ ಹಣವನ್ನು ಯಾವ ರೀತಿಯಲ್ಲಿ 87 ಕೋಟಿ ಬ್ಯಾಂಕ್ನಲ್ಲಿದ್ದಂಥ ಹಣವನ್ನು ಕ್ಯಾಶ್ ರೂಪದಲ್ಲಿ ಯಾವ ರೀತಿಯಲ್ಲಿ ತಂದಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಮತ್ತು ಚುನಾವಣೆಗೆ ಬಳ್ಳಾರಿಯ ಏನು ಲೋಕಸಭಾ ಚುನಾವಣೆ
ಚುನಾವಣೆ ಏನಿತ್ತು, ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಈ ಹಣವನ್ನು ಕಂತೆ ರೂಪದಲ್ಲಿ ಟ್ರಾನ್ಸಾಕ್ಷನ್ ಅನ್ನು ಮಾಡಿದರು. ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಮಾತುಕತೆ ನಡೆದಿತ್ತು. ಅಲ್ಲಿ ಎಷ್ಟು ಜನ ಮತದಾರರು, ತಲೆಗೆ 200 ರೂಪಾಯಿ ಕೊಟ್ಟರೆ ಎಷ್ಟು ಜನರಿಗೆ ಎಷ್ಟು ಕೋಟಿ ಹಣವನ್ನು ಕೊಡಬೇಕು, ಇದೆಲ್ಲ ಕೂಡ ಕ್ಯಾಲ್ಕುಲೇಷನ್ ಆಗಿತ್ತು. ಅಂದರೆ ನಾಗೇಂದ್ರ ಮನೆ ಮತ್ತು ಆತನ PAಗಳು ಮತ್ತು ಅವರಿಗೆ ಸಂಬಂಧಪಟ್ಟಂತರ ಮನೆ ಮೇಲೆ ದಾಳಿ ನಡೆದಾಗ ಇವೆಲ್ಲ ದಾಖಲಾತಿಗಳು ಕೂಡ ಡಿಜಿಟಲ್ ಎವಿಡೆನ್ಸ್ಗಳು. ಅಂದರೆ ಯಾರೋ ಬರ್ದಿಟ್ಟಿದ್ರು, ಆ ಬರ್ದಿಟ್ಟಿರುವಂಥ ಎವಿಡೆನ್ಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕೂಡ ರಿಟ್ರೀವ್ ಅನ್ನು ಮಾಡಿದಾಗ, ಮೊಬೈಲ್ನಲ್ಲಿ ರಿಟ್ರೀವ್ ಮಾಡಿದಾಗ ಸಿಕ್ಕಿರೋಂಥ ಡಿಜಿಟಲ್ ಎವಿಡೆನ್ಸ್ಗಳು. ಆ ಡಿಜಿಟಲ್ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಈಗ ED ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆಯನ್ನು ಮಾಡಿ ಬಹುತೇಕ ಈ ತುಕಾರಾಮ್ ಏನಿದ್ರೆ ಸಂಸದ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ಬಂಧನ ಸಾಧ್ಯತೆ ಕೂಡ ಇದೆ ಅನ್ನೋದ್ರ ಬಗ್ಗೆ ED ಮೂಲಗಳು ಹೇಳ್ತಾ ಇದ್ದಾವೆ. ಮುಂದಿನ ಹಂತಗಳಲ್ಲಿ ಅಂದರೆ ಬಹುತೇಕ ಇವತ್ತು ED ತನಿಖೆ ಅಥವಾ ED ದಾಳಿ ಏನಿದೆ ಅದು ಮುಕ್ತಾಯ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ನಾಳೆ ಈ ದಾಳಿ ಮುಂದುವರೆದ್ರೆ ನಾಳೆ ಸಂಜೆ ಸಂದರ್ಭದಲ್ಲಿ ಅವರನ್ನು ಬಂಧನಕ್ಕೆ ಒಳಪಡಿಸುವಂಥ ಸಾಧ್ಯತೆಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅರವಿಂದ್. ರೈಟ್ ಮುರಳಿ, ಇಂಥ ಪ್ರಕರಣಗಳಲ್ಲಿ ಒಬ್ಬ ಜನಪ್ರತಿನಿಧಿಯನ್ನು, ಜನರಿಂದ ಚುನಾಯಿತರಾದ ಪ್ರತಿನಿಧಿಯನ್ನು ಅರೆಸ್ಟ್ ಮಾಡಬೇಕು ಅಂದರೆ ಬಲವಾದ ಎವಿಡೆನ್ಸ್ ಕೊಡಬೇಕಾಗುತ್ತೆ. ಓಕೆ, ಆ ವಿಚಾರವಾಗಿ ನಾನು ನಿಮ್ಮ ಹತ್ರ ಮಾತನಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ. ಯಾವುದು ಏನು ಕತೆ ಅಂತಕ್ಕಂಥದ್ದನ್ನು ಇಷ್ಟೇ ಆಧಾರವಾಗಿ ಇಟ್ಕೊಂಡು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅವ್ರನ್ನ.